ನಾವಿವತ್ತು ಪ್ರೋಟೀನ್ ಬಾರ್ ಇಲ್ಲಾಂದರೆ ಎನರ್ಜಿ ಬಾರ್ ಅಂತಲೂ ಹೇಳ್ತಾರೆ, ಅದನ್ನ ಮಾಡೋಣ. ಇದರಲ್ಲಿ ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ದೀನಿ, ತುಂಬ ಹೆಲ್ದಿಯಾಗಿರುತ್ತೆ. ಕಮ್ ಲೆಟ್ಸ್ ಗೆಟ್ ಇಂಟು ದ ರೆಸಿಪಿ. ನಾನಿಲ್ಲಿ 1 ಕಪ್ ಅಂದರೆ ಒಂದು 250 ಗ್ರಾಮ್ಸ್ ಆಗೋಷ್ಟು ಡೇಟ್ಸ್ ತೊಗೊಂಡಿದ್ದೀನಿ. ನಾವಿಲ್ಲಿ ಯಾವ ಡೇಟ್ಸ್ ಬೇಕಾದ್ರೂ ತೊಗೋಬೋದು, ಸಾಫ್ಟ್ ಡೇಟ್ಸ್ ಇಲ್ಲ ಡ್ರೈ ಡೇಟ್ಸ್ ಯಾವುದಾದ್ರೂ ನಿಮ್ಮ ಚಾಯ್ಸ್ ಆಫ್ ಡೇಟ್ಸ್ನ ತೊಗೊಳ್ಳಿ. ನಾನಿಲ್ಲಿ ಸೀಡ್ಸ್ ಇರೋ ಡೇಟ್ಸ್ ತೊಗೊಂಡಿದ್ದೀನಿ, ಸೀಡ್ಲೆಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇವಾಗ 200 to 250 ಗ್ರಾಮ್ಸ್ ಅಷ್ಟು ಡ್ರೈ ಫಿಕ್ಸ್ ತೊಗೊಂಡಿದ್ದೀನಿ, ಅಂದರೆ ಅಂಜೂರ ಅಂತ ಹೇಳ್ತೀವಿ, ಅದನ್ನ ತೊಗೊಂಡಿದ್ದೀನಿ. ಇದಕ್ಕೆ ಉಗುರು ಬೆಚ್ಚಗಿರೋ ನೀರು ಇಲ್ಲ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು 2 ರಿಂದ 3 ಗಂಟೆ ಟೈಮ್ ನೆನೆಸ್ತೀವಿ. ಸಾಫ್ಟಾಗಿ ನೆನೆಸೋದು ತುಂಬ ತುಂಬ ಇಂಪಾರ್ಟೆಂಟು. ಇವೊಂದು ನೀವು ಸಾಫ್ಟ್ ಡೇಟ್ಸ್ ತೊಗೊಂಡಿದ್ರೂ ನಾವು ನೆನೆಸಲೇಬೇಕಾಗತ್ತೆ. ಸೊ ಇದು ಚೆನ್ನಾಗಿ ನೆಂದಿದೆ. ಇವಾಗ ಇದಕ್ಕೆ ನಾನು ಖರ್ಜೂರದ ಸೀಡ್ ಮಾಡ್ತಾಯಿದ್ದೀನಿ, ಅಂದರೆ ಸೀಡ್ಸ್ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ನೆಂದಿರೋದನ್ನೆಲ್ಲ ಹಾಕ್ಕೋತೀನಿ. ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ. ನೆನೆಸೋದು ತುಂಬ ಇಂಪಾರ್ಟೆಂಟು, ಆವಾಗ ನಮಗೆ ಸ್ಮೂತ್ ಪೇಸ್ಟ್ ಆಗುತ್ತೆ. ಸೊ ಇವಾಗ ನೆಂದಿರೋದೆಲ್ಲ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೋಬೇಡಿ, ತುಂಬ ನೀರು ಆಗೋಗ್ಬಿಡುತ್ತೆ, ಅದು ರೆಸಿಪಿಗೆ ಚೆನ್ನಾಗಿ ಬರಲ್ಲ. ಇಲ್ಲಿ ನೋಡಿರ್ಬೋದು ನಾವು ಎಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀವಿ, ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿ ರುಬ್ಬಬೇಕಾಗುತ್ತೆ. ಈಗ ನೋಡಿ ಎಷ್ಟು ಸ್ಮೂತ್ ಪೇಸ್ಟ್ ಆಗಿದೆ. ಸ್ಮೂತ್ ಪೇಸ್ಟ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟು. ನೀವು ಇದಕ್ಕೆ ಪೀನಟ್ ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ. ನಿಮ್ಗೆ ಇಷ್ಟ ಆದರೆ ಪೀನಟ್ ಬಟರ್ ನೀವು ಆ್ಯಡ್ ಮಾಡಿ. ಸೊ ನಾನಿವಾಗ ಒಂದು ಬಾಣಲಿನಲ್ಲಿ 2 ಕಪ್ಸ್ ಅಷ್ಟು ಓಟ್ಸ್ ತೊಗೊಂಡಿದ್ದೀನಿ. ಇದು ಇನ್ಸ್ಟಂಟ್ ಓಟ್ಸ್ ಅಲ್ಲ, ನಾನಿಲ್ಲಿ ಕ್ವೆಕರ್ ಓಟ್ಸ್ ಯೂಸ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿ, ಇಲ್ಲ ತಳ ಅಂದ್ಬಿಡುತ್ತೆ, ಇಲ್ಲ ಸೀದೋಗ್ಬಿಡುತ್ತೆ. ಸೊ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಲೈಟ್ ಗೋಲ್ಡನ್ ಬ್ರೌನ್ ಬರಬೇಕಿದು. ಇಲ್ಲಿ ನಿಮ್ಮ ಚಾಯ್ಸ್ ಆಫ್ ಓಟ್ಸ್ ತೊಗೋಬೋದು. ಕ್ವಿಕರ್ ಓಟ್ಸ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ನನ್ನ ರೆಸಿಪಿಗೆ ಇದು ಸೂಟಬಲ್ ಆಗಿರುತ್ತೆ, ಅದಕ್ಕೋಸ್ಕರ ಕ್ವಿಕರ್ ಓಟ್ಸ್ ಯೂಸ್ ಮಾಡಿದ್ದೀನಿ. ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ಸ್ಟೆಪ್ಸ್ನೂ ಖಂಡಿತ ಮಿಸ್ ಮಾಡಬೇಡಿ, ಇಲ್ಲ ಗ್ರಾನೆಲ್ಲ ಬಾರ್ ಚೆನ್ನಾಗಿ ಬರಲ್ಲ. ಇದನ್ನ ನಾವು ಡ್ರೈ ಫ್ರೂಟ್ಸ್ ಬಾರ್ ಅಂತಲೂ ಹೇಳ್ತೀವಿ. ಓಟ್ಸು ನಮಗೆ ತುಂಬ ತುಂಬ ಇಂಪಾರ್ಟೆಂಟು, ಬ್ಲಡ್ ಶುಗರ್ ಡೌನ್ ಮಾಡುತ್ತೆ, ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಬೆನಿಫಿಷಿಯಲು. ಸೊ ಓಟ್ಸ್ ಹಾಕ್ಕೊಳ್ಳೋದು ಇಂಪಾರ್ಟೆಂಟ್. ನಾನಿವಾಗ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊತೀನಿ. ಸೊ 1 ಕಪ್ ಅಷ್ಟು ಚಾಪ್ ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ಚಾಪ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು, ಬಿಕಾಸ್ ನಿಮ್ಗೆ ಬೈಟ್ ಸೈಜ್ ಚೆನ್ನಾಗಿ ಸಿಗುತ್ತೆ. 1 ಕಪ್ ಅಷ್ಟು ಫ್ಲೇಕ್ ಸೀಡ್ಸ್ ತೊಗೊಂಡಿದ್ದೀನಿ, ಅಂದರೆ ಅಗಸೆ ಬೀಜ. ಇದೆರಡೂ ಲೋ ಫ್ಲೇಮಲ್ಲಿ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಲ್ಮಂಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತು, ಮಕ್ಕಳಿಗೂ ಸಹ ಬ್ರೈನ್ ಡೆವಲಪ್ಮೆಂಟ್ಗೆ, ವಿಮೆನ್ಸ್ಗೂ ಕೂಡ ತುಂಬ ತುಂಬ ಇಂಪಾರ್ಟೆಂಟು. ಸೊ ಇದೆರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ನಾನಿವಾಗ 1/2 ಕಪ್ ಅಷ್ಟು ಸನ್ಫ್ಲವರ್ ಸೀಡ್ಸು, 1/2 ಕಪ್ ಅಷ್ಟು ಪಂಪ್ಕಿನ್ ಸೀಡ್ಸು, 1/2 ಕಪ್ ಅಷ್ಟು ಪಿಸ್ತಾಚು ಇಲ್ಲ ಪಿಸ್ತಾ, ಇದನ್ನು ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ನಟ್ಸ್ ಇಷ್ಟೇ ಯೂಸ್ ಮಾಡಿರೋದು, ನಿಮಗೆ ಬೇರೆ ನಟ್ಸ್ ಬೇಕಂದರೆ ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋಬೋದು, ಮತ್ತು ನಾನು ಇಷ್ಟು ಯೂಸ್ ಮಾಡಿದ್ದೀನಿ ನನ್ನ ರೆಸಿಪಿನಲ್ಲಿ. ನಾವು ನಟ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಬೋನ್ ಹೆಲ್ತ್ಗೆ, ಹೇರು, ಸ್ಕಿನ್ನು, ಈವನ್ ಮಕ್ಕಳಿಗೂ ತುಂಬ ತುಂಬ ಒಳ್ಳೆಯದು. ಸೊ ಖಂಡಿತ ನಟ್ಸ್ನ ಯೂಸ್ ಮಾಡಿ. ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್ ತುಂಬ ಇಂಪಾರ್ಟೆಂಟು ಈ ರೆಸಿಪಿನಲ್ಲಿ. ಇವಾಗ ನಾನು 1 ಕಪ್ ಅಷ್ಟು ವೈಟ್ ಸೆಸಮಿ ಸೀಡ್ಸ್, ಅಂದರೆ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ಬಿಳಿ ಎಳ್ಳು ಕ್ಯಾಲ್ಶಿಯಮ್ ರಿಚ್ ಇರುತ್ತೆ, ನಮ್ಮ ಬೋನ್ಗೆ, ನಮ್ಮ PCOD ಇಲ್ಲ PCOS ಎನಿ ವಿಮೆನ್ ರಿಲೇಟೆಡ್ ಇಶ್ಯೂಸ್ಗೂ ಸೆಸಮಿ ಸೀಡ್ಸ್ ತುಂಬ ಒಳ್ಳೆಯದು. ಡೈಲಿ ಕನ್ಸಂಪ್ಷನಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದು ಸ್ವಲ್ಪ ಚಿಟಪಟ ಅನ್ನಬೇಕು, ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನೆಲ್ಲ ಒಂದು ಸೈಡ್ ಬಾಣಲಿ ತೊಗೊಂಡಿದ್ದೀನಿ. ಇವಾಗ ಅದೇ ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ತುಪ್ಪಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು, ಡೇಟ್ಸ್ ಪೇಸ್ಟ್ ಏನಿತ್ತು ಅದನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಡೇಟ್ಸು ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಷಿಯಲ್ಲು. ಇದು ಹಿಮೋಗ್ಲೋಬಿನ್ನ ಇನ್ಕ್ರೀಸ್ ಮಾಡುತ್ತೆ. ಎಸ್ಪೆಷಲಿ ವಿಮೆನ್ಸ್ಗೆ PCOD PCOS ಪ್ರಾಬ್ಲಮ್ ಇರೋರಿಗೆ ತುಂಬ ಒಳ್ಳೆಯದು. ಈವನ್ ಪ್ರೆಗ್ನೆಂಟ್ ವುಮೆನ್ ಕೂಡ ತುಂಬ ಒಳ್ಳೆಯದು. ತುಂಬ ಬ್ಲಡ್ ಲಾಸ್ ಆದಾಗ ನಾವು ಡೇಟ್ಸ್ ತೊಗೊಂಡ್ರೆ
ತುಂಬ ಬೇಗ ರಿಕವರ್ ಆಗುತ್ತೆ. ನಾನಿಲ್ಲಿ ಜಾಗ್ರಿ ಒಂದು 1/4 ಕಪ್ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ನನಗೆ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಅಂತ ನಾನು ಆ್ಯಡ್ ಮಾಡ್ತಿದ್ದೀನಿ. ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕಬೇಕು. ಸಾಲ್ಟ್ ಬಂದು ಬ್ಯಾಲೆನ್ಸ್ ಆಫ್ ಟೇಸ್ಟ್ಗೆ. ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರು ಚೆನ್ನಾಗಿ ಹಿಂಗಬೇಕು. ನೀವೀಗ ನೋಡ್ತಿದ್ದೀರಲ್ಲ ಸಾಫ್ಟ್ ಪೇಸ್ಟು, ಇದು ತುಂಬ ಗಟ್ಟಿ ಆಗಬೇಕು. ಗಟ್ಟಿ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೇಬೇಕು. ಇಲ್ಲಿ ನೋಡ್ತಿದ್ದರೆ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಆಮೇಲೆ ಕಲರ್ ಕೂಡ ತುಂಬ ಡಾರ್ಕಾಗಿ ಟರ್ನ್ ಆಗುತ್ತೆ. ಇವಾಗ ನೀವೆಲ್ಲೂ ಇಲ್ಲಿ ಸಾಫ್ಟ್ ಟೆಕ್ಸ್ಚರು ಇಲ್ಲ ವಾಟರಿಯಾಗಿ ಎಲ್ಲೂ ನೋಡ್ತಿಲ್ಲ. ಸೊ ಇಷ್ಟು ಗಟ್ಟಿಯಾಗಿ ಪ್ರಿಪೇರ್ ಆಗಬೇಕು. ಇದು ಚೆನ್ನಾಗಿ ಬೆಂದ್ರೇ ನಾವು ಈ ಪ್ರೋಟೀನ್ ಬಾರ್ನ ಸ್ಟೋರ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಬೇಗ ಕೆಟ್ಟೋಗುತ್ತೆ. ಸೊ ಇಲ್ಲಿ ಮಾಯ್ಶ್ಚರೆಲ್ಲ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀವಿ. ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ನಟ್ಸು, ಓಟ್ಸು, ಸೆಸಮಿ ಸೀಡ್ಸು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿರೋದನ್ನು ಇವಾಗ ನಾವಿಲ್ಲಿ ಫ್ರೈ ಮಾಡಿರೋ ಡೇಟ್ಸ್ ಪೇಸ್ಟ್ ಇದೆಯಲ್ಲ, ಇದಕ್ಕೆ ಬ್ಯಾಚ್ ವೈಸ್ ಹಾಕ್ಕೊಳ್ಳೋಣ. ಅಂದರೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಒಂದೇ ಸರಿ ಮಿಕ್ಸ್ ಮಾಡಿಬಿಟ್ರೆ ಕರೆಕ್ಟಾಗಿ ಹೊಂದ್ಕೊಳ್ಳಲ್ಲ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನಾವಿಲ್ಲಿ ಡ್ರೈ ಮಿಕ್ಸ್ಚರ್ನ ಹಾಗೆ ಎತ್ತಿಟ್ಕೋಬೋದು. ನಾನಿವಾಗ ಫ್ರೈ ಮಾಡಿರೋ ಎಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಅವಾಗ ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಇದರ ಶೆಲ್ಫ್ ಲೈಫ್ ಬಂದು 15 ಡೇಸು. ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡಬೇಕು. ಶುಗರು, ಡಯಾಬಿಟೀಸ್ ಇರೋರು ಸ್ವಲ್ಪ ನೋಡಿಕೊಂಡು ಕನ್ಸ್ಯೂಮ್ ಮಾಡಿ, ಡಾಕ್ಟರ್ ಅಡ್ವೈಸ್ ತೊಗೊಳ್ಳಿ. ಅವ್ರು ತಿನ್ಬೋದಾ ತಿನ್ನಬಾರ್ದಾ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ. ನಾನು ಇದನ್ನ ಒಂದು ಸ್ಕ್ವಯರ್ ಟಿನ್ ತೊಗೊಂಡಿದ್ದೀನಿ. ಸ್ಕ್ವಯರ್ ಟಿನ್ನಲ್ಲಿ ಇವಾಗ ಚೆನ್ನಾಗಿ ಒಂದು ತುಪ್ಪ ಇಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳೋಣ. ಗ್ರೀಸ್ ಮಾಡಿಕೊಂಡು ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಓಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಮಿಕ್ಸ್ಚರು, ಅದನ್ನು ಈ ಟ್ರೇಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡೋಣ. ನಾವೊಂದು ಸ್ಪೂನು ಇಲ್ಲಾಂದರೆ ಒಂದು ಕಪ್ಪು ಏನಾದರೂ ಒಂದು ಹೆಲ್ಪ್ ತೊಗೊಂಡು ಚೆನ್ನಾಗಿ ಟ್ರೇಗೆ ನಾವು ಈ ಮಿಕ್ಸ್ಚರ್ನ ಪ್ರೆಸ್ ಮಾಡಬೇಕು. ಸೊ ದಟ್ ನಾವು ಕಟ್ ಮಾಡಿದಾಗ ಪೀಸಸ್ಸು ಕ್ಲೀನ್ ಕಟ್ಸ್ ಬರುತ್ತೆ. ನಾನಿಲ್ಲಿ ಸ್ಕ್ವಯರ್ ಶೇಪ್ ಕಟ್ ಮಾಡ್ತಿದ್ದೀನಿ. ಸೊ ನೀವು ಇದನ್ನ ಬಾಲ್ಸ್ ಆಗಿ ಕೂಡ ಮಾಡಿ ಚಾಕ್ಲೇಟ್ ಕೋಟಿಂಗ್ ಮಾಡ್ಬೋದು. ಕಿಡ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಕೂಡ ತುಂಬ ಸೂಟಬಲ್ ಆಗಿರುತ್ತೆ. ಇದು ಆಲ್ಮೋಸ್ಟ್ ಸೆಟ್ ಆಗಿದೆ. ಇವಾಗ ಇದನ್ನ ನಾನೊಂದು ಬೇಕಿಂಗ್ ಶೀಟ್ ಮೇಲೆ ಹಾಕೋತಿದ್ದೀನಿ, ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ನೋಡಿದ್ರಲ್ಲ ಮೋಲ್ಡಿಂದ ಎಷ್ಟು ಕ್ಲೀನಾಗಿ ಬರುತ್ತೆ. ಇದನ್ನ ಸೈಡ್ಸ್ ಸ್ವಲ್ಪ ರಿಮೂವ್ ಮಾಡೋದ್ರಿಂದ ಇನ್ನೂ ಹೆಲ್ಪ್ ಆಗುತ್ತೆ ಮೋಲ್ಡಿಂದ ಈಸಿಯಾಗಿ ಬರೋದಕ್ಕೆ. ಇವಾಗ ನಾನು ಇದನ್ನ ರೆಕ್ಟ್ಯಾಂಗಲ್ ಶೇಪು ಕಟ್ ಮಾಡ್ತಿದ್ದೀನಿ. ನಿಮ್ಗೆ ಡಿಸೈರ್ ಶೇಪ್ ನೀವು ಪೀಸಸ್ ಕಟ್ ಮಾಡ್ಕೋಬೋದು. ಕಟ್ ಮಾಡ್ಕೊಂಡು ಏರ್ ಟೈಟ್ ಬಾಕ್ಸಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದೇ ನೀವು ಸ್ಟೋರ್ ಮಾಡೋಕ್ಕೆ ಮೊದಲು ಕಂಪ್ಲೀಟಾಗಿ ಕೂಲ್ ಡೌನ್ ಮಾಡ್ಕೊಳ್ಳಿ. ಕೂಲ್ ಡೌನ್ ಮಾಡಿ ಸ್ಟೋರ್ ಮಾಡಿ. ನಿಮಗೆ ಅಪ್ ಟು 15 to 20 ಡೇಸ್ವರೆಗೂ ಶೆಲ್ಫ್ ಲೈಫ್ ಇದೆ. Thank you for watching. Please have an enjoy.